ನಮಸ್ಕಾರ, ನಾನು ನಿಮ್ಮ ವಿನಾಯಕ್ ಕಲ್ಶೆಟ್ಟಿ ದೇಸಿ ಆಯುರ್ವೇದ ಸೆಂಟರ್ ಆದಮೇಲೆ ಈಗ ನಮ್ಮ ಜೊತೆ ಇವತ್ತು 4 ಗ್ರಾಮದಿಂದ ಆಗಮಿಸಿದಂಥ ಒಬ್ಬರು ಪ್ರಗತಿಪರ ರೈತರು ಇದ್ದಾರೆ. ವಿಷ್ಣು ಅಂಬಾರಿ ಅಂತೇಳಿ ಅವರು 60 kg ಕುಷ್ಬಿ ತೊಗೊಂಬಂದಿರು, 14 kg ಎಣ್ಣೆ ಬಂದದ. ಭಾಳ ಚಲೋ ಇತ್ತು. ಒಂದು ಅರ್ಧ ಕಿಲೋ ಗಸಿ ಹೋಯ್ತಂದ್ರೂ 13.5 kg ಎಣ್ಣೆ ಬಂದಂಗೆ ಬರ್ತಾವೆ ರೀ. ಸರಾಸರಿ 4.4ರಿಂದ 4.5 kg ಕುಷ್ಬಿ 4.25 ಬಂದಂಗೆ ಬಂತಿದ್ದು ಆ್ಯಾವ್ರೇಜ್. ಅಣ್ಣ ಎಕ್ಸ್ಪೀರಿಯನ್ಸ್ ಹೇಳ್ರಿ ಹಂಗೆ ಚಲೋ ಗಾಣ ಇದೇ ಫಸ್ಟ್ ಟೈಮ್ ನಾವು ಇದು ಗಾರ್ಡನಿಂಗ್ ಮಾಡ್ಸೋದು ಕುಷ್ಬಿ. ಎಲ್ಲ ಕಲಬೆರಕೆ ಎಣ್ಣೆಗಳು ನೋಡಿ ನಾವೇ ಈ ಸಲ ಸ್ವಂತ ಕುಷ್ಬಿ ಬೆಳೆದಿವಿ ಹೊಲದಾಗ. ಒಂದು 20 ಕಟ್ಟು ಬೆಳೆದು ಇದೇ ಸಲ ಫಸ್ಟ್ ಟೈಮ್ ತಂದೀವಿ. ಈಗ ಒಂದು 3-4 ವರ್ಷದಿಂದ ಬೇರೆ ಕಡೆಯಿಂದ ತೊಗೊಂಡು ಯೂಸ್ ಮಾಡ್ತಿದ್ವಿ ಕುಷ್ಬಿ ಎಣ್ಣೆನೇ. ಈ ಸಲ ಬೆಳೆದು ತೊಗೊಂಬಂದೀವಿ. ಚಲೋ ಐತಿ, ಫಾಸ್ಟ್ ಐತಿ, ಟೈಮನ್ನು ಜಾಸ್ತಿ ತಿನ್ನೋದಿಲ್ಲ. ಈಗ 60 kg ಕುಷ್ಬಿ ಒಂದು 1 ತಾಸನಾಗ ಕೆಲಸ ನಮಗೆ 1.5 ತಾಸು. ಯಾಕಂದ್ರೆ ಸ್ಟೀಮ್ ಬರೋಕ್ಕೆ ಮತ್ತು ಇದು ಸೆಟಪ್ ಮಾಡೋಕ್ಕೆ ಟೈಮ್ ಹಿಡಿತದೆ. 1.5 ತಾಸ್ನಾಗ ಪ್ರತಿಯೊಬ್ಬ ನಮ್ಮ ಭಾಗದ ರೈತರಿಗೆ ಕೇಳ್ಬೋದು ಇಷ್ಟೇ, ದಯವಿಟ್ಟು ನಿಮ್ಮ ಹೊಲದಾಗ 5 ಎಕರೆ ಐತೆ, ಒಂದು ಅರ್ಧ ಎಕರೆ ಎಣ್ಣೆ ಕಾಳು ಬೆಳೆದಿದ್ದು ನಿಮ್ಮ ಭಾಳ ಸೂಕ್ಷ್ಮ ಅದಾವ. ಎಣ್ಣೆದ್ರಿಂದ ರೋಗ ಬರುತ್ತವೆ, ಹೌದಿಲ್ಲ? ಹೌದು. ಆದಷ್ಟು ನೀವು ಬೆಳೆದಿದ್ದು ಮಾರಕ್ಕೆ ಹೋಗ್ಬರ್ರಿ, ತಂದು ಎಣ್ಣೆ ಮಾಡಿಸಿ ಉಂಡು ಮಾಡ್ಬೇಕು. ಪ್ರತಿಯೊಬ್ಬ ರೈತ ತಾವು ಬೆಳೆದಿದ್ದು ಮೊದಲು ತಾನು ಸುಖವಾಗಿ ಉಂಡು ಉಳಿದಿದ್ದು ಮಾರೋದು ಕಲಿ. ಥ್ಯಾಂಕ್ ಯು ಸರ್, ಬಂದಿರಿ, ಭಾಳ ಖುಷಿ ಇತ್ತು. ಯಾಕಂದ್ರೆ ಹೀಗೆ ಎಲ್ಲರ ಮೇಲೆ ಜಾಗೃತಿ ಬರಲಿ ಅಂತ ನಾನು ಕೇಳ್ಕೊತೀನಿ. ವಿಷ್ಣು ಸರ್ ಅಂಬಾರೆ, ನೀವೇನು ಜಾಬ್ ಮಾಡ್ತೀವಿ? ಹೌದು ಸರ್ ಟೀಚರ್ ಅದಾರ, ಹೈಸ್ಕೂಲ್ ಟೀಚರ್ ಅದಾರ. ನೋಡಿ, ಹಿಂಗೆ ಈ ಟೈಪ್ ಎಲ್ಲರಿಗೆ ಅವೇರ್ನೆಸ್ ಬರ್ತಂದ್ರೆ ಈ ನಮಗೆ ಭಾಗದಾಗ ಆದಷ್ಟು ರೋಗಗಳು ಕಡಿಮೆ ಆಗ್ತಾವೆ, ಹೆಲ್ದಿ ಇರ್ತದೆ. ನಾವು ಇಷ್ಟೆಲ್ಲ ಮೇಂಟೈನ್ ಮಾಡಿದ್ರೆ ನಾವು ಒಳಗೊಮ್ಮೆ ಏನೇನೋ ತ್ರಾಸ ಆಗ್ತಿರ್ತವೆ, ಮತ್ತು ವಿಷ ತಿಂದ್ರೆ ಮತ್ತು ತ್ರಾಸ ಆಗುತ್ತೆ. ಸೊ ಹೀಗಾಗಿ ಸಾಧ್ಯ ಆದಷ್ಟು ಮೇಂಟೈನ್ ಮಾಡೋಕ್ಕೆ ಪ್ರಯತ್ನ ಮಾಡೋಣ. ಧನ್ಯವಾದಗಳು, ಥ್ಯಾಂಕ್ ಯು.